ಅವುಗಳಲ್ಲಿ ಹಳೆ ಕಾಲದಿಂದ ಹೊಸ ಪೀಳಿಗೆವರೆಗಿನ ತರಹೇವಾರಿ 4 ಆಲ್ಬಮ್ಗಳಿದ್ವೆ. ಇವೆಲ್ಲ ನಿಮ್ದೇನಾ ಗ್ರ್ಯಾಂಡ್ಮಾ ಅಂತ ಅಂದ್ಲು ಖುಷಿ. ನಮ್ಮದೇ ತಾಯಿ ಅಂತ ದೊಡ್ಡದಾದ ಎರಡನ್ನ ಅವರು ಹಿಡ್ಕೊಂಡು ಚಿಕ್ಕದಾದ ಎರಡನ್ನ ಕೈಗಳು ಕೊಟ್ಟು 4 ಆಲ್ಬಮ್ಗಳನ್ನ ಹಿಡ್ಕೊಂಡು ಮೂವರು ಕೆಳಗೆ ಬಂದರು. ಮೊದಲು ಹಳೆಯ ತಲೆಮಾರಿನ ಫೋಟೋಗಳನ್ನ ನೋಡೋಣ ಅಂತ ಅನ್ವಿಕಾ ಹೇಳಿದ್ದಕ್ಕೆ ಎಲ್ಲರೂ ಸರಿ ಅಂದರು. ಖುಷಿ ಆ ಆಲ್ಬಮ್ ಓಪನ್ ಮಾಡಿದ್ಲು. ಸ್ವರಾಜ್ಯ ಮತ್ತು ಲಕ್ಷ್ಮೀಕಾಂತ್ ಅವರ ಮದುವೆಯ ಕಾಲದ ಫೋಟೋಗಳಿದ್ವು. ಹುಣ್ಣಿಮೆಯ ಚಂದಿರನಂತೆ ಕಳೆಕಳೆಯಾಗಿ ಕೆಂಪು ಬಣ್ಣದ ರೇಷ್ಮೆ ಸೀರೆಯಲ್ಲಿ ಮೈ ತುಂಬ ಒಡವೆಗಳನ್ನ ಧರಿಸಿ ಮಹಾಲಕ್ಷ್ಮಿ ಅಂತಿದ್ದ ಯಂಗ್ ಸ್ವರಾಜ್ಯಂ ಅವ್ರನ್ನ ನೋಡಿ ಅನ್ವಿಕಾ, ಖುಷಿ ಮತ್ತು ಹೀರಾ ಒಮ್ಮೆಲೆ ಓ ಅಂತ ಕಿರ್ಚಿದ್ರು. ಗ್ರಾನಿ, ನೀವೇನಾ? ತನ್ನ ಕಣ್ಣುಗಳಲ್ಲಿ ನಂಬಲಾಗದೆ ಕೇಳಿದ್ಲು ಖುಷಿ. ಹೌದೇ ಪುಟ್ಟಿ, ನಾನೇ. ಏನು ಚೆನ್ನಾಗಿಲ್ವಾ ಅಂದರು ಸ್ವರಾಜ್ಯಮಜ್ಜಿ. ಚೆನ್ನಾಗಿಲ್ವಾ? ಅಪ್ಪಟ ಹಳೆಯ ಕಾಲದ ಭಾನುಮತಿಯವ್ರ ಥರ ಇದ್ದೀರಿ ಅಮ್ಮಮ್ಮ ಅಂದ್ಲು ಅನ್ವಿಕಾ. ಮತ್ತು ನಿನಗೇನಿಸುತ್ತೆ ಪುಟ್ಟಿ? ಸುಂದರಿ ಗ್ರ್ಯಾನಿ, ನೋಡೋಕೆ ಹಳೆ ಕಾಲದ ಸಿನಿಮಾದ ಹೀರೋಯಿನ್ ಥರ ಇದೆಯಾ, ಆದರೆ ಅವರ ಹೆಸರುಗಳು ನನಗೇನು ಗೊತ್ತಿಲ್ವಲ್ಲ ಅಂತ ಬೇಸರದಿಂದ ಮುಖ ನೋಡಿದ್ಲು ಖುಷಿ. ಅಜ್ಜಿ ಅವಳ ಬೆರಳುಗಳನ್ನ ಮುರಿಯುತ್ತಾ, ಮತ್ತು ನಿಮ್ಮ ತಾತ ಹೇಗಿದ್ದಾರೆ ನೋಡು ಅಂತ ಮುಗುಳ್ನಕ್ರು. ತಾತ ಕೂಡ ಹಳೆಯ ಸಿನಿಮಾದ ಹೀರೋ ಥರವೇ ಇದ್ದಾರೆ. ನಿಮ್ಮ ಡ್ರೆಸ್ಸಿಂಗ್ ಸ್ಟೈಲ್ ಕೂಡ ತುಂಬ ಸೂಪರ್ ಆಗಿದೆ. ನಿಮ್ಮ ಸೀರೆ ಬಾರ್ಡರ್ ತುಂಬ ಚೆನ್ನಾಗಿದೆ ಅಂದ್ಲು ಹೀರಾ. ಮದುವೆ ಸಂಭ್ರಮದ ಘಟ್ಟಗಳನ್ನೆಲ್ಲ ಒಂದೊಂದಾಗಿ ನೋಡ್ತಾ ಆಲ್ಬಮ್ ಮುಗಿಸೋಷ್ಟರಲ್ಲಿ ಎಲ್ರಿಗೂ ಮನಸ್ಸಿನ ತುಂಬ ಒಂದು ಮಧುರವಾದ ಅನುಭವ ತುಂಬ ಹೋಯಿತು. ಆ ಹಳೆಯ ಮಧುರ ನೆನಪುಗಳನ್ನೆಲ್ಲ ಮತ್ತೊಮ್ಮೆ ನೆನಪು ಮಾಡಿಕೊಂಡ ಸ್ವರಾಜ್ಯ ಮತ್ತು ಲಕ್ಷ್ಮೀಕಾಂತ್ ಅವರು ಒಬ್ಬರನ್ನೊಬ್ಬರು ನೋಡ್ಕೊಂಡು ನಾಚ್ಕೊಳ್ತಿದ್ರೆ ಅನ್ವಿಕಾ ಮುಸಿ ಮುಸಿ ನಗ್ತಾ ಇನ್ನೊಂದು ಆಲ್ಬಮನ್ನು ಕೈಗೆತ್ಕೊಂಡ್ಳು. ಅದರಲ್ಲಿ ಮಕ್ಕಳು ಹುಟ್ಟಿದ ಹಬ್ಬಗಳು, ಅವ್ರು ಹುಟ್ಟಿದಾಗಿನಿಂದ ಬೆಳೆದ ಹಂತದವರೆಗಿನ ಫೋಟೋಗಳಿದ್ವು. ಮದುವೆ ಆದಮೇಲೆ ವ್ಯಾಪಾರ ಶುರು ಮಾಡಲು ತಾವು ಪಟ್ಟ ಪಾಡು ಮತ್ತು ಕಷ್ಟಗಳ ಬಗ್ಗೆ ಲಕ್ಷ್ಮೀಕಾಂತ್ ಅವರು ವಿವರಿಸಿದ್ರು. 3ನೇ ಆಲ್ಬಮ್ ಓಪನ್ ಮಾಡಿದ್ರು. ಅದರಲ್ಲಿ ಮಕ್ಕಳ ಮದುವೆ ಫೋಟೋಗಳಿದ್ವು. ಮಗಳು ಮತ್ತು ಮಗ ಇಬ್ಬರ ಮದುವೆಗಳು ಒಂದೇ ಆಲ್ಬಮ್ನಲ್ಲಿ ಸಂಗ್ರಹಿಸಲಾಗಿತ್ತು. ರೇಷ್ಮಾಳನ್ನು ನೋಡಿದ ಕೂಡಲೇ ರವಿಕಾಂತ್ ಅವರಿಗೆ ಅವಳು ಸರಿಯಾದ ಜೋಡಿ ಅನ್ನಿಸ್ಲಿಲ್ಲ ಅನ್ವಿಕಾಗೆ. ಅವರು ಎಷ್ಟು ಮೃದು ಸ್ವಭಾವದವರೋ ಈಕೆ ಅಷ್ಟೇ ಗಯ್ಯಾಳಿ. 4ನೇ ಆಲ್ಬಮ್ ಓಪನ್ ಮಾಡಿದ್ರು. ಅಲ್ಲಿ ಮೊಮ್ಮಕ್ಕಳೆಲ್ಲ ಇದ್ದರು. ಮೊದಲಿಗೆ ಇದ್ದದ್ದು ಹರ್ಷನೇ. ಆ್ಯಪಲ್ ಹಣ್ಣಿನಂತೆ ಮುದ್ದಾಗಿದ್ದ ಹರ್ಷನ ಫೋಟೋಗಳನ್ನ ನೋಡ್ತಾ ಹೀರಾ ನಕ್ಕದ್ಲು. ಹಾಯ್, ಇದು ನನ್ನ ಹೀರೋ ಅಲ್ವಾ ಅಂದ್ಲು ಖುಷಿ. ಹೌದು ಪುಟ್ಟಿ, ಹೇಗಿದ್ದಾನೆ ನಿನ್ನ ಹೀರೋ? ಇಷ್ಟ ಆದ್ನಾ? ಮದುವೆ ಮಾಡ್ಕೊಳ್ತೀಯಾ ಅಂದರು ಅಜ್ಜಿ. ಯಾಕೆ ಮಾಡ್ಕೊಳಲ್ಲ, ಆದರೆ ನನಗಿಂತ ಮುಂಚೆ ಡ್ಯಾಡಿ ಓಕೆ ಹೇಳಬೇಕು ಅಂದ್ಲು. ನೋಡಿದ್ಯಾ ಅನ್ವಿಕಾ, ಇಷ್ಟು ಸಂತೋಷದಲ್ಲಿ ನಿನ್ನ ಮಗಳು ಮಾತು ಜಾರಿಲ್ಲ. ಅವಳು ಡ್ಯಾಡಿ ಒಪ್ಕೊಂಡ್ರೆ ಮದುವೆ ಆಗ್ತಾಳಂತೆ. ಅರ್ಜುನ್ ತನ್ನ ಮಗಳ ಮನಸ್ಸನ್ನು ಗೆದ್ಕೊಂಡಿದ್ದಾನೆ. ಇನ್ನು ನಿನ್ನ ಮಗಳ ವಿಷಯದಲ್ಲಿ ನಿನಗೆ ಚಿಂತೆ ಬೇಡ ಅಂದರು ಸ್ವರಾಜ್ಯಮಜ್ಜಿ. ಅನ್ವಿಕಾಗೆ ತುಂಬ ಹೆಮ್ಮೆ ಅನ್ನಿಸ್ತು. ಖುಷಿ ಅರ್ಜುನನ್ನು ಮದುವೆ ಆಗ್ತೀನಿ ಅಂದಿದ ತಕ್ಷಣ ಹೀರಾ ತನ್ನ ಮುಖವನ್ನು ಗಂಟು ಹಾಕೊಂಡ್ಳು. ಹರ್ಷ, ಈಶಾ, ಚರಿತಾ ಅವರು ಹುಟ್ಟಿದಾಗಿನಿಂದ ಇಂದಿನವರೆಗಿನ ಫೋಟೋಗಳಿದ್ವು. ಇವುಗಳನ್ನು ನಾನು ಅಲ್ಲಿಂದಲೇ ತಂದಿದ್ದೀನಿ ಅನ್ವಿಕಾ. ಇಲ್ಲಿ ಮಕ್ಕಳು ಇರಲ್ವಲ್ಲ, ನೆನಪಾದಾಗಲೆಲ್ಲ ಇವುಗಳನ್ನ ನೋಡ್ಕೊಳ್ಬೋದು ಅಂದ್ಕೊಂಡೆ ಅಂದರು. ಸ್ವಲ್ಪ ಹೊತ್ತು ಆ ಫೋಟೋಗಳ ಬಗ್ಗೆ ಹರಟೆ ಹೊಡಿತಾ ಸಮಯ ಕಳೀತು. ಆ ಆಲ್ಬಮ್ಗಳನ್ನ ನಾನು ಇಟ್ಟು ಬರ್ತೀನಿ ಅಂತ ಹೀರಾ 4ನ್ನು ಎತ್ಕೊಳ್ಳಲು ಹೋದಾಗ, ನೀನು ಎಲ್ಲಿ ಹೊರತೀಯಮ್ಮ? ಈ ಚಿಕ್ಕವುಗಳನ್ನ ತೊಗೊಂಡು ಹೋಗು, ದೊಡ್ಡವುಗಳನ್ನ ನಾನು ತರ್ತೀನಿ ಅಂದರು ಸ್ವರಾಜ್ಯಂ. 3 ಮತ್ತು 4ನೇ ಆಲ್ಬಮ್ ತಾನೇ ತೊಗೊಂಡು ಹೀರಾ ಮೇಲೆ ಹೋದ್ಮೇಲೆ ಕೊನೆಯ ಆಲ್ಬಮ್ ಓಪನ್ ಮಾಡಿ ಹರ್ಷ ಹುಟ್ಟಿದಾಗಿನ ಮೊದಲ ಹುಟ್ಟುಹಬ್ಬದ ಮತ್ತು ಈಗಿನ ಫೋಟೋಗಳನ್ನ ತನ್ನ ಫ್ರಾಕ್ನಲ್ಲಿ ಅಡಗಿಸ್ಕೊಂಡ್ಳು. ಸಾರಿ ಗ್ರಾನಿ ಅಂತ ಮನಸ್ಸಿನ ಕ್ಷಮೆ ಕೇಳಿ ಬೀರುವಿನಲ್ಲಿ ಆಲ್ಬಮ್ಗಳನ್ನ ಇಟ್ಟು ಕೆಳಗೆ ಬರೋಷ್ಟರಲ್ಲಿ ಎಲ್ಲರೂ ರವಿಕಾಂತ್ ಅವರ ಮದುವೆ ವಿಡಿಯೋ ನೋಡ್ತಿದ್ರು. ಮನೆಗೆ ಯಾವಾಗ ಹೋಗಿ ಆ ಫೋಟೋಗಳನ್ನ ನಿರಾಳವಾಗಿ ನೋಡ್ತೀನೋ ಅಂತ ಅನ್ನಿಸ್ತು ಅವಳಿಗೆ. ಸಂಜೆಯವರೆಗೆ ಅಲ್ಲೇ ಕಳೆದ ಮಾನ್ಸ್ಟರ್ ಫ್ಯಾಮಿಲಿ. ಸಂಜೆ ಅರ್ಜುನ್ ಆಫೀಸ್ನಿಂದ ನೇರವಾಗಿ ಸ್ವರಾಜ್ಯಂ ಅವರ ಮನೆಗೆ ಬಂದ ಮೇಲೆ ಎಲ್ರಿಗೂ ಬಾಯ್ ಹೇಳಿ ಅಲ್ಲಿಂದ ಹೊರಟರು. ನಿಮ್ಮ ಇಂದಿನ ದಿನ ಹೇಗಿತ್ತು ಅಂತ ಅರ್ಜುನ್ ಕೇಳ್ದ. ತುಂಬ ಚೆನ್ನಾಗಿತ್ತು ಡ್ಯಾಡಿ. ಗ್ರಾನಿ ಅವ್ರ ಫೋಟೋ ಆಲ್ಬಮ್ಗಳನ್ನೆಲ್ಲ ತೋರಿಸಿದ್ರು. ಎಷ್ಟು ಚೆನ್ನಾಗಿದ್ವು ಗೊತ್ತಾ. ವಿಡಿಯೋ ಕೂಡ ಪ್ಲೇ ಮಾಡಿದ್ರು. ರಾತ್ರಿಯೆಲ್ಲ ಆಲೋಚನೆಗಳಿಂದ ನಿದ್ದೆ ಬರೆದಿದ್ರು. 5 ಗಂಟೆಗೆದ್ದು ಮೈಥಿಲಿ ಮೊದಲ ಅಡುಗೆ ಮನೆಯನ್ನು ಆಯೋಜಿಸಲು ಶುರು ಮಾಡಿದ್ಲು. ಇದು ತನ್ನ ಮನೆ ಹಾಗೆ ಅಂದ್ಕೊಳ್ತಿದ್ರೆ ಅವಳಿಗೆ ಏನೋ ಒಂದು ಭರವಸೆ ಸಿಕ್ಕಂತ ತೃಪ್ತಿಯಾಯಿತು. ಒಂದಾನೊಂದು ಕಾಲದಲ್ಲಿ ಇದ್ಯಾವುದೂ ಅವಳ ಲೆಕ್ಕದಲ್ಲಿರಲಿಲ್ಲ. ಹುಟ್ಟಿದಾಗಿನಿಂದ ಹಣದಲ್ಲೇ ಬೆಳೆದು ಹಣವನ್ನೇ ನೋಡಿದವಳಿಗೆ ಇಂಥ ಸಣ್ಣ ಪುಟ್ಟ ಅವಶ್ಯಕತೆಗಳು ಕೂಡ ಇಷ್ಟು ಪ್ರಭಾವ ಬೀರುತ್ತೆ ಅಂತ ತಿಳಿದಿರಲಿಲ್ಲ. ಯಾವುದು ಕೇಳಿದ್ರೂ ತಂದು ಕೊಡುವ ಅಪ್ಪ ಅಮ್ಮ, ಬೇಕಾದನ್ನು ಕೊಡೋ ಮಾವ, ಅವಳ ಸೊಕ್ಕನ ಅಹಂಕಾರವನ್ನು ಪ್ರೀತಿಯಿಂದಲೇ ನೋಡಿದ್ರು. ಅಂತಹ ತನ್ನ ಜೀವನದಲ್ಲಿ ಈಗ ನನ್ನವನು ಏನೋ ಒಬ್ಬ ಮನುಷ್ಯ ಇಲ್ಲ. ಕನಿಷ್ಠ ಇರಲು ಒಂದು ನೆರಳು ಕೂಡ ಇರಲಿಲ್ಲ ನಿನ್ನೆವರೆಗೆ. ಆದರೆ ಇಂದು ಇದು ಅವಳ ಮನೆ.
ತನ್ನ ಕಷ್ಟದ ದುಡಿಮೆಯಿಂದ ಈ ಮನೆಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಮೈಥಿಲಿಗೆ ಈಗೀಗ ಪ್ರಪಂಚದ ಅರಿವಾಗ್ತಿದೆ. ಈ ಪ್ರಪಂಚದಲ್ಲಿ ಮನುಷ್ಯನಿಗೆ ಬೇಕಾಗಿರೋದು ಊಟ, ವಸತಿ, ಬಟ್ಟೆ ಮತ್ತು ಒಬ್ಬ ಜೊತೆಗಾರ. ಇವಿಷ್ಟಿದ್ರೆ ಮನುಷ್ಯ ಕಾಡಿನಲ್ಲಿದ್ರೂ ಹಾಯಾಗಿ ಬದುಕಬಲ್ಲ. ಇನ್ನು ಮುಂದೆ ಪ್ರತಿದಿನ ನನಗೆ ಊಟದ ಡಬ್ಬಿ ಮಾಡ್ಕೊಂಡು ಹೋಗಬೇಕು ಅಂತ ನಿರ್ಧರಿಸಿ ಒಂದು ಗ್ಲಾಸ್ ಅಕ್ಕಿ ತೊಳೆದು ಟೊಮೆಟೊ, ಈರುಳ್ಳಿ ಹೆಚ್ಚಿ ಅಡುಗೆ ಕೂಡ ಮಾಡಿದ್ಲು. ಸಣ್ಣ ಸಿಲಿಂಡರ್, ಸ್ಟೀಲ್ ಒಲೆ ಮತ್ತು ಗ್ಯಾಸ್ ಖಾಲಿಯಾದಾಗ ಬಳಸಲು ಇಂಡಕ್ಷನ್ ಸ್ಟವ್ ಕೂಡ ಪವನ್ ತಂದು ಕೊಟ್ಟಿದ್ದ. ಅಡುಗೆ ಮಾಡಿದ ನಂತರ ಹಾಲ್ ಮತ್ತು ಬೆಡ್ರೂಮ್ಗಳನ್ನೆಲ್ಲ ನೀಟಾಗಿ ಜೋಡಿಸಿ ಸ್ನಾನಕ್ಕೆ ಹೋದ್ಲು. ಪೇಪರ್ನಲ್ಲಿ ಸುತ್ತಿಟ್ಟಿದ್ದ ದೇವರ ಫೋಟೋ ತೆಗೆದು ಅಡುಗೆ ಮನೆಯಲ್ಲಿದ್ದ ಸಣ್ಣ ಶೆಲ್ಫ್ನಲ್ಲಿಟ್ಟು ಪೂಜೆಗೆ ಸಿದ್ಧ ಮಾಡಿದ್ಲು. ಅವಳಿಗೆ ಬುದ್ಧಿ ಬಂದಾಗಿನಿಂದ ಇಷ್ಟು ಭಕ್ತಿಯಿಂದ ಪೂಜೆ ಮಾಡಿದ್ದೇ ಇಲ್ಲ. ದೀಪ ಹಚ್ಚಿ ನಮಸ್ಕರಿಸ್ತಿರೋ ಮೈಥಿಲಿ ಕಣ್ಣಲ್ಲಿ ನೀರು ಜಾರಿತು. ಅಹಂಕಾರದಿಂದ ಕಣ್ಣು ಕಾಣದಂತಾಗಿದ್ದ ನನಗೆ ಸರಿಯಾದ ಬುದ್ಧಿ ಕಲಿಸ್ತೆ ಸ್ವಾಮಿ. ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ತಪ್ಪು ಆಲೋಚನೆ ನನ್ನ ಮನಸ್ಸಿಗೆ ಬಂದರೂ ಅದನ್ನು ಅಲ್ಲಿಯೇ ಚಿವುಟ ಹಾಕು. ಇನ್ನು ಮುಂದೆ ನನ್ನ ಜೀವನ ಹೇಗಿದ್ರೂ ಆ ಭಾರ ಜವಾಬ್ದಾರಿ ನಿಂದೆ ಅಂತ ನಮಸ್ಕರಿಸಿ ಮುಡಿಯಲ್ಲಿ ಹೂವಿಟ್ಕೊಂಡು ಬರೋ ಅಷ್ಟರಲ್ಲಿ ವಿನಯ್ ಬಾಗಿಲಲ್ಲೇ ನಿಂತಿದ್ದ. ಸಮಯ ನೋಡಿದ್ಲು 8 ಆಗಿತ್ತು. ಅಷ್ಟು ಬೇಗ ಬಂದುಬಿಟ್ಯಾ, ಕಾಫಿ ಕುಡಿತೀಯಾ ಅಂತ ಮಾತಾಡ್ಸಿದ್ಲು. ರಾತ್ರಿಯೆಲ್ಲ ಹತ್ತು ಕೆಂಪಾಗಿದ್ದ ಅವಳ ಕಣ್ಣುಗಳನ್ನು ಎಲ್ಲವನ್ನೂ ಹೇಳುತ್ತಿದ್ವು. ಬಾಗಿಲು ಹಾಕಿ ಒಳ ಬಂದ ವಿನಯ್, ನೀನು ತುಂಬ ಸುಂದರವಾಗಿದೆಯಾ ಮಧು ಅಂದ. ಒಳಗಿನ ನೋವಿನ ನಡುವೆಯೂ ಒಂದು ಅದ್ಭುತವಾದ ತೃಪ್ತಿ ಅವಳ ಮುಖದಲ್ಲಿ ಕಾಣ್ತಿತ್ತು. ಥ್ಯಾಂಕ್ ಯು. ಕಾಫಿ ಅಂದ್ಲು. ನಿನ್ನ ಕೈಯಿಂದ ವಿಷ ಕೊಟ್ಟರು ಕುಡಿತೀನಿ ಎಂದ ವಿನಯ್ ಬಾಯಿಗೆ ಟಪ್ ಅಂತ ಹೊಡೆದು. ಬೆಳ್ಳಂಬೆಳಗ್ಗೆ ಏನು ಮಾತುಗಳಿದು ಅನ್ನುತ್ತಾ ಅವಳು ಹೋದ್ಲು. ಎಷ್ಟೊತ್ತಿಗೆದ್ದೆ ಮನೆಯನ್ನೇ ನೋಡ್ತಾ ಕೇಳಿದ. ಇನ್ನೂ ಸ್ವಲ್ಪ ಜೋಡಿಸ್ಬೇಕು, ಸಂಜೆ ಬಂದ ಮೇಲೆ ಅದೇ ಕೆಲಸ ಇಟ್ಕೊಂಡ್ರೆ ಮುಗಿಯುತ್ತೆ. ಅತ್ತು ಕಣ್ಣೀರು ಹಾಕ್ತಾ ಕೂತಿರ್ತಾಳೆ ಅಂದ್ಕೊಂಡಿದ್ದ ಮೈಥಿಲಿ ಉತ್ಸಾಹದಿಂದ ತನ್ನ ಕೆಲಸ ಮಾಡ್ಕೊಳ್ತಿರೋದು ನೋಡಿ ಅವನಿಗೆ ನಿರಾಳವಾಯಿತು. ಅವನಿಗೆ ಕಾಫಿ ಕೊಟ್ಟ ಮೇಲೆ ತನಗಾಗಿ ಮಾಡ್ಕೊಂಡಿದ್ದ ಉಪ್ಪಿಟ್ಟನ್ನು ಕೂಡ ಬಡಿಸಿದ್ಲು. ನೀನು ತಿನ್ನು ಅಂದ ಅವನು. ಇಬ್ಬರಿಗೂ ಸಾಕಾಗುತ್ತೆ, ಶೇರ್ ಮಾಡ್ಕೊಳ್ಳೋಣ ಅಂತ ಪ್ಲೇಟ್ನಲ್ಲಿ ಸ್ಪೂನ್ ಹಾಕಿ ತಂದ್ಲು. ಅವನು ನಕ್ಕ. ಯಾಕೆ ನಗು? ಸ್ಪೂನ್ ಅವಳಿಗೆ ಕೊಟ್ಟು ಕೈಯಿಂದಲೇ ತಿಂದ ಅವನು. ಚಟ್ನಿ ಏನು ಮಾಡಿಲ್ಲ, ನನಗೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಇದು ಕೂಡ ಯೂಟ್ಯೂಬ್ ನೋಡಿ ಮಾಡಿದ್ದು ಅಂತ ಸಕ್ಕರೆ ಹಾಕ್ಕೊಟ್ಟು ಉಪ್ಪಿಟ್ಟನ್ನು ನೋಡಿ ಮುಖ ಸೊಟ್ಟಗೆ ಮಾಡಿದ್ಲು. ಉಪ್ಪಿಟ್ಟು ಕೂಡ ನಿನ್ನಂತೆ ತುಂಬ ಚೆನ್ನಾಗಿದೆ. ಬೆಳಗ್ಗೆ ಹೊಗಳೋ ಪ್ರೋಗ್ರಾಮ್ ಇಟ್ಕೊಂಡಿದ್ಯಾ? ರಾತ್ರಿ ಆಂಟಿ ಏನಾದರೂ ಅಂದಿದ್ರೆ ಅದು ಅಚ್ಚರಿ. ಆದರೂ ಅಮ್ಮನ ಮಾತುಗಳನ್ನ ನಾನು ಗಂಭೀರವಾಗಿ ತಲೆಗೆ ಹಾಕ್ಕೊಳ್ಳೋದಿಲ್ಲ. ನಾಳೆ ಆಫೀಸ್ಗೆ ರಜೆ ಹಾಕು, ರಿಜಿಸ್ಟರ್ ಆಫೀಸ್ಗೆ ಹೋಗಬೇಕು. ಪ್ಲೀಸ್ ಇನ್ನೊಮ್ಮೆ ಯೋಚನೆ ಮಾಡು ವಿನಯ್ ಅಂತ ಮೈಥಿಲಿ ಬಲವಂತ ಮಾಡಿದ್ಲು. ನನ್ನ ನಿರ್ಧಾರ ಯಾವಾಗಲೂ ಆಗಿದೆ. ಮತ್ತು ನಿಮ್ಮ ಅಮ್ಮನಿಗೆ ಏನಂತ ಹೇಳ್ತೀಯಾ? ಈಗ ಹೇಳಿದ್ರೆ ಅವರು ಕೇಳೋ ಸ್ಥಿತಿಯಲ್ಲಿಲ್ಲ. ಮದುವೆ ಸಂಬಂಧಗಳಿಗಾಗಿ ಅವರು ಬೆಳಗ್ಗೆಯೇ ಊರಿಗೆ ಪ್ರಯಾಣ ಬೆಳೆಸಿದ್ದಾರೆ. ಮೈಥಿಲಿ ಇನ್ನೇನು ಮಾತಾಡಲಿಲ್ಲ. ತಿಂದಮೇಲೆ ಪ್ಲೇಟ್ಸ್ ತೊಳೆದು ಲಂಚ್ ಬಾಕ್ಸ್ ಜೋಡಿಸ್ತಿದ್ರೆ ಹಿಂದಿನಿಂದ ಅಪ್ಕೊಂಡ ವಿನಯ್ ಹೆಗಲ ಮೇಲೆ ಗಲ್ಲ ಇಟ್ಟು, ಪವನ್ಗೆ ಹೇಳಿದ್ದೀನಿ ಮಧ್ಯಾಹ್ನದಿಂದ ಶಾಪಿಂಗ್ ಮಾಡಬೇಕು, ಪರ್ಮಿಷನ್ ಕೊಡು ಅಂದಿದ್ದಕ್ಕೆ ಸರಿ ಅಂದಿದ್ದಾನೆ. ಲಂಚ್ ಆದಮೇಲೆ ರೆಡಿ ಆಗಿರು, ಬರ್ತೀನಿ. ಬೇಡ ಅಂದ್ಲು ಅವಳು. ಯಾಕೆ ಬೇಡ? ಶಾಪಿಂಗ್ ಮಾಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಮದುಮಗಳಿಗೆ ಬೇಕಾದ ಸೀರೆ ಮತ್ತು ವಸ್ತುಗಳನ್ನ ಮದುಮಗನೇ ತಂದುಕೊಟ್ಟು ಮದುವೆ ಆಗ್ತಾನೆ. ಹಾಗಾಗಿ ಆ ಭಯ ನಿನಗೆ ಬೇಡ. ಮತ್ತು ವರದಕ್ಷಿಣೆ ಎಷ್ಟು ತಗೋತೀರಿ? ಮೈಥಿಲಿನ ಮುಂದಕ್ಕೆ ತಿರುಗಿಸ್ಕೊಂಡು ಮುತ್ತಿನಿಂದ ಎಲ್ಲ ಹದ್ದುಗಳನ್ನ ಮೀರೋ ಆನಂದದಲ್ಲಿ ಕೊಡ್ತೀಯಾ? ರಿಜಿಸ್ಟರ್ ಆಫೀಸ್ನಲ್ಲಿ ವಿನಯ್, ಮೈಥಿಲಿ ಜೊತೆ ಪವನ್, ಅವನ ಪತ್ನಿ ಮತ್ತು ತನುಜ ಕೂಡ ಇದ್ದಾರೆ. ಅಣ್ಣನ ಮದುವೆ ಅಂತ ಸಂಭ್ರಮಿಸ್ತಾ ಮೈಥಿಲಿಯ ಕೈಯನ್ನು ಬಿಡದೆ ಹಿಡ್ಕೊಂಡು ಭಯಗೊಂಡಿದ್ದ ಅವಳನ್ನು ತನ್ನ ಹರಟೆಯಿಂದ ನಗಿಸ್ತಿದ್ಲು ತನುಜ. ಮೈಥಿಲಿ ಎದೆ ಬಡಿತ ಜೋರಾಗಿದೆ. ತಾನು ಮಾಡ್ತಿರೋದು ಸರಿಯೇ? ವಿನಯ್ ಅವಳನ್ನು ನೋಡ್ತಾ ಕಣ್ಣು ಮಿಟಕಿಸ್ತಾ. ತಿಳಿ ಕೆಂಪು ಬಣ್ಣದ ಸೀರೆ, ಕೊರಳಲ್ಲಿ ಸಣ್ಣ ಚೈನ್, ಕೈಯಲ್ಲಿ ಕೆಂಪು ಬಳೆಗಳು. ತುಂಬ ಸಿಂಪಲ್ ಆಗಿ ಅವಳನ್ನ ರೆಡಿ ಮಾಡಿದ್ದ ವಿನಯ್. ಇಷ್ಟರಲ್ಲಿ ರಿಜಿಸ್ಟರ್ ಬಂದು ಮೊದಲು ಈ ಜೋಡಿಯನ್ನು ಕರೆದು, ಈ ಮದುವೆ ಮಾಡ್ಕೊಳ್ಳಲು ನಿಮ್ಮಿಬ್ಬರಿಗೆ ಇಷ್ಟವಾ ಅಂತ ಕೇಳಿದ್ರು. ಇಷ್ಟ ಅಂತ ವಿನಯ್ ಮೈಥಿಲಿ ನೋಡ್ದ. ಗಾಬರಿಯಿಂದ ಅಲುಗಾಡ್ತಿದ್ದ ಅವಳು ಕಣ್ಣುಗಳನ್ನ ನೋಡ್ತಾ ಮಧು ಅಂತ ಕೈ ಹಿಡ್ಕೊಂಡ. ವಿನಯ್ ಕಣ್ಣಲ್ಲಿದ್ದ ಪ್ರೀತಿಯನ್ನು ಕಂಡು ಇಷ್ಟ ಅಂದ್ಲು. ಇಲ್ಲಿ ಸಹಿ ಮಾಡಿ ಅಂತ ರಿಜಿಸ್ಟರ್ ಬುಕ್ ಕೊಟ್ಟರು. ಮೊದಲು ವಿನಯ್ ಸಹಿ ಮಾಡಿದ ಮೇಲೆ ಮೈಥಿಲಿ ಕೂಡ ಸಹಿ ಮಾಡಿದ್ಲು. ಸಾಕ್ಷಿಗಳಾಗಿ ಪವನ್ ಮತ್ತು ಅವನ ಪತ್ನಿ ಕೂಡ ಸಹಿ ಮಾಡಿದ್ರು. ಇಬ್ಬರು ಹಾರ ಬದಲಾಯಿಸ್ಕೊಳ್ಳಿ ಅಂದ ಮೇಲೆ ಪವನ್ ಹೂಮಾಲೆಯನ್ನು ವಿನಯ್ ಕೊಟ್ಟ. ಅವನ ಪತ್ನಿ ಮೈಥಿಲಿಗೆ ಮಾಲೆ ಕೊಟ್ಲು. ವಿನಯ್ ಮೈಥಿಲಿ ಕಡೆ ತಿರುಗಿ ಅವಳ ಕೊರಳಿಗೆ ಗುಲಾಬಿ ಹೂವಿನ ಮಾಲೆ ಹಾಕ್ತ. ಮೈಥಿಲಿ ಕೂಡ ಹಾಗೆ ಮಾಡಿದ್ಲು. ಕಂಗ್ರ್ಯಾಚುಲೇಷನ್ಸ್, ಇಬ್ಬರಿಗೂ ಸುಖಿ ದಾಂಪತ್ಯ ನಿಮ್ಮದಾಗಲಿ ಅಂದರು ಮೂವರು. ತನುಜ ಮೈಥಿಲಿನ ಅಪ್ಕೊಳ್ತಾ, ಹ್ಯಾಪಿ ಮ್ಯಾರಿಡ್ ಲೈಫ್ ಅದಕ್ಕೆ.
ಇನ್ನು ಮುಂದೆ ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ಹಾರೈಸ್ತೀನಿ ಅಂತ ವಿನಯ್ಗೆ ಹ್ಯಾಂಡ್ ಶೇಕ್ ನೀಡಿ ಕಂಗ್ರ್ಯಾಚುಲೇಷನ್ಸ್ ಬ್ರದರ್, ಮತ್ತು ನನ್ನ ವರದಕ್ಷಿಣೆಯಲ್ಲಿ ಅಂತ ಪೀಡಿಸಿದ್ಲು. ತನ್ನ ಜೇಬಿನಲ್ಲಿದ್ದ ಹಣದ ಕಂತೆಯನ್ನು ತೆಗೆದು ಮೈಥಿಲಿಗೆ ನೀಡಿ ಕೊಡು ಅಂದ ನಗ್ತ. ಅಯ್ಯಪ್ಪೋ, ನೀವು ನಿಜವಾಗಿಯೂ ಎಲ್ಲ ತಯಾರಿ ಮಾಡ್ಕೊಂಡೇ ಬಂದಿದ್ದೀರಾ ಅಣ್ಣ? ಏನತ್ತಿಗೆ ಕೊಡೋದಕ್ಕೆ ಕೈ ಬರ್ತಿಲ್ವಾ ಅಂತ ಕಿಚಾಯಿಸಿದ್ಲು. ತನು ಜಾಳನ್ನು ಅಪ್ಕೊಂಡ ಮೈಥಿಲಿ, ಥ್ಯಾಂಕ್ ಯು ತನು, ನನಗಾಗಿ ಬಂದಿದೀಯಾ ಅಂದ್ಲು. ನಿನಗೋಸ್ಕರ ಮಾತ್ರ ಏನು, ನನ್ನ ಅಣ್ಣನ ಮದುವೆ ಅಂದಮೇಲೆ ತಂಗಿ ಇಲ್ಲದೆ ಹೇಗೆ ಅಂತ ನಗ್ತಾ ಮೈಥಿಲಿ ಕೈಯಿಂದ ಕೇವಲ 500 ರೂಪಾಯಿಗಳನ್ನ ಮಾತ್ರ ತಗೊಂಡು, ಇದಿಷ್ಟು ಸಾಕು, ಬಳೆ ಕೊಂಡ್ಕೊಳ್ತೀನಿ, ಇವುಗಳನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ, ಹೊಸದಾಗಿ ಸಂಸಾರ ಶುರು ಮಾಡಿದ್ದೀರಿ, ಬೇಕಾಗತ್ತೆ ಅಂದ್ಲು. ರಿಜಿಸ್ಟ್ರಾರ್ ಅವರಿಗೆ ಧನ್ಯವಾದ ಹೇಳಿ ಹೊರಬಂದರು. ಪವನ್ ಕಾರ್ ರೆಡಿ ಮಾಡ್ದ. ಎಲ್ಲರೂ ಹತ್ತಿರದ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋದರು. ಅಲ್ಲಿ ದೇವರ ಮುಂದೆ ಮೈಥಿಲಿ ಕೊರಳಿಗೆ ಹಳದಿ ದಾರದಿಂದ 3 ಗಂಟುಗಳನ್ನ ಹಾಕ್ತಾ ವಿನಯ್, ಈಗ ನಮ್ಮ ಮದುವೆ ಕಾನೂನಿನ ಜೊತೆಗೆ ದೇವರ ಆಶೀರ್ವಾದದಿಂದಲೂ ಭದ್ರ ಆಯಿತು ಮೈಥಿಲಿ. ಇನ್ನು ನೀನು ಯಾರನ್ನಾದರೂ ನೋಡಿ ಭಯಪಡೋ ಅಥವಾ ಬೇಸರ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಇನ್ನು ನೀನು ನನ್ನ ಹೆಂಡತಿ, ನಾನು ನಿನ್ನ ಗಂಡ ಅಂತ ಮೈಥಿಲಿ ಕೆನ್ನೆಗೆ ಮುತ್ತಿಟ್ಟ. ಏನಿದು ದೇವಸ್ಥಾನದಲ್ಲಿ ಅಂದ್ಲು. ನಿನ್ನ ನನ್ನ ಅರ್ಧಾಂಗಿಯನ್ನಾಗಿ ಮಾಡ್ಕೊಂಡಿದ್ದಕ್ಕೆ ನಾನು ನೀಡೋ ಉಡುಗೊರೆ ಅಂತ ಆ ಭಗವಂತನಿಗೂ ಗೊತ್ತು ಅಂತ ಅಲ್ಲಿಯ ಪೂಜೆ ಮಾಡಿಸ್ಕೊಂಡ ನಂತರ ಎಲ್ಲರೂ ರೆಸ್ಟೋರೆಂಟ್ಗೆ ಹೋದರು. ನಾವು ಹೋಗಿ ಆರ್ಡರ್ ಕೊಡ್ತೀವಿ, ನೀವು ಆ ಹೂಮಾಲೆಗಳನ್ನೆಲ್ಲ ತೆಗೆದು ಬನ್ನಿ ಅಂತ ಪವನ್, ಅವನ ಪತ್ನಿ ಮತ್ತು ತನುಜ ಹೋದರು. ಮೈಥಿಲಿ ಸುಮ್ಮನೆ ಕೂತಿದ್ಲು. ಏನು ಬರೋದಿಲ್ವಾ ಅಂದ ವಿನಯ್. ನನಗಸ್ವಿಲ್ಲ ವಿನಯ್ ಅಂದ್ಲು. ಅವಳನ್ನ ಹತ್ತಿರ ಕರೆದು ಕೊರಳಲ್ಲಿದ್ದ ಹೂಮಾಲೆ ತೆಗೆದು ಪಕ್ಕಕ್ಕಿಟ್ಟು, ನಿನಗೆ ಈ ಮದುವೆ ಇಷ್ಟ ಇಲ್ವಾ ಅಂದ. ಇದೆಲ್ಲ ಇನ್ನೂ ಕನಸಿನಂತಿದೆ, ನಿಜಕ್ಕೂ ನಾನು ಯಾರು, ಈಗಿಲ್ಲಿ ಯಾಕಿದ್ದೀನಿ ಅಂತ ತಿಳಿತಿಲ್ಲ ವಿನಯ್ ಅಂತ ಕಣ್ಣೀರು ಹಾಕ್ತಾ ಅವನ ಎದೆ ಮೇಲೆ ತಲೆ ಇಟ್ಲು. ಎಲ್ಲವೂ ತಾನಾಗಿ ಅರ್ಥ ಆಗತ್ತೆ, ಮದುವೆ ಆದಮೇಲೆ ಉಡುಗೊರೆ ಕೊಡಬೇಕಲ್ವೇ, ನಾನು ನಿನಗಾಗಿ ಒಂದು ತಂದಿದ್ದೀನಿ, ಮತ್ತು ನೀನು ನನಗಾಗಿ ಏನು ತಂದಿದೀಯಾ ಅಂತ ಕೇಳ್ದ. ಏನು ತಂದಿದೀಯಾ ಅಂತ ಕಣ್ಣೆತ್ತಿ ನೋಡಿದ್ಲು. ಪ್ಯಾಂಟ್ ಜೇಬಿನಿಂದ ಒಂದು ಬಾಕ್ಸ್ ತೆಗೆದ ವಿನಯ್ ಅದನ್ನು ಓಪನ್ ಮಾಡಿ ಮೊದಲು ಒಂದು ಚಿನ್ನದ ಉಂಗುರವನ್ನು ಮೈಥಿಲಿ ಕೈಗೆ ತೊಡಿಸಿ ಕಾಲುಂಗುರಗಳನ್ನು ತೋರಿಸಿ, ಇಷ್ಟ ಆಯ್ತೇ ಅಂತ ಕೇಳ್ದ. ಚೆನ್ನಾಗಿದೆ ಅಂತ ಸಣ್ಣದಾಗಿ ನಕ್ಕಿದ್ಲು. ಅವಳ ಬಲ ಪಾದವನ್ನು ತನ್ನ ತೊಡೆ ಮೇಲಿಟ್ಟು ಕಾಲುಂಗರ ತೊಡಿಸ್ತಿದ್ರೆ ಅವಳು ಆ ದೃಶ್ಯವನ್ನು ಬೆರಗಿನಿಂದ ನೋಡ್ತಿದ್ಲು. ಕಾಲುಂಗರ ತೊಡಿಸಿದ ನಂತರ ಅದರ ಮೇಲೆ ಮುತ್ತಿಡಲು ಹೋದಾಗ ಪಾದವನ್ನು ಹಿಂದೆಳಕೊಂಡ್ಳು. ಏನು ಮಾಡ್ತಿದ್ಯಾ ಅಂದ್ಲು. ಈ ಕಾಲುಗಳನ್ನು ಹಿಡ್ಕೊಂಡ್ರೆ ಮಾತ್ರ ಕೆಲವು ಮುಖ್ಯವಾದ ಕೆಲಸಗಳಾಗುತ್ತವೆ ಅಂತ ಹಿರಿಯ ಸಂಸಾರಿಗಳೆಲ್ಲ ಯಾವಾಗಲೂ ಹೇಳಿದ್ದಾರೆ, ಮತ್ತು ರಾತ್ರಿ ಕೆಲಸ ಆಗಬೇಕಂದ್ರೆ ಈಗ ಕಾಲು ಹಿಡಿಬೇಕಲ್ವಾ ಅಂತ ತಮಾಷೆ ಮಾಡಿದ ವಿನಯನನ್ನು ಅಲ್ಪ ಕೋಪದಿಂದ ನೋಡ್ತಾ, ಅಂಥದ್ದೇನೀಗಿಲ್ಲ, ನಾವು ಜೀವನದಲ್ಲಿ ಇನ್ನೂ ಸೆಟಲ್ ಆಗಬೇಕು ಅಂದ್ಲು. ಈಗಾಗಲೇ ನಾವಿಬ್ಬರು ಸೆಟಲ್ ಆಗಿದ್ದೀವಿ ಆಯಿತು ಪಾಪು, ಇನ್ನು ಸೆಟಲ್ ಆಗಬೇಕಿರೋದು ನಮ್ಮ ದೇಹಗಳೇ. ಈಗ ನೀನು ನನಗೇನು ಕೊಡ್ತೀಯಾ ಅಂತ ಕೇಳ್ದ. ನನ್ನ ಹತ್ರ ಏನೂ ಇಲ್ಲ, ಹೋಗೋ ದಾರಿಯಲ್ಲಿ ಏನಾದರೂ ಕೊಂಡ್ಕೊಳ್ತೀನಿ ಅಂದ್ಲು. ಅವಳ ಮುಖವನ್ನು ತನ್ನ ಕೈಗೆತ್ಕೊಂಡು, ದಾರಿಯಲ್ಲಿ ಸಿಗೋದು ನನಗೆ ಬೇಡ, ಈಗಲೇ ನನ್ನ ಕಣ್ಣು ಮುಂದೆ ಇವೇ ನೋಡು, ಇವು ಬೇಕು ಅಂದ ಅವಳ ಕೆಂಪಾದ ತುಟಿಗಳ ಕಡೆ ನೋಡ್ತಾ. ಮಮ್ಮಿ, ನಾನು ಹೇಳಿದ ಪ್ರಾಜೆಕ್ಟ್ ಫಿನಿಶ್ ಆಯಿತಾ? ಸ್ಕೂಲಿಗೆ ರೆಡಿಯಾಗಿ ಹಾಲಿಗೆ ಬರ್ತಾ ಲಂಚ್ ಬಾಕ್ಸ್ ಕಟ್ತಿದ್ದ ಅನ್ವಿಕಾಳನ್ನು ಕೇಳಿದ್ಲು ಖುಷಿ. ಪ್ರಾಜೆಕ್ಟ್ ಫಿನಿಶ್ ಆಗಿದೆ, ಪ್ಯಾಕಿಂಗ್ ಬಾಕಿ ಇದೆ, ನಾಳೆಯೊಳಗೆ ಫಿನಿಶ್ ಮಾಡದಿದ್ದರೆ ಸೈನ್ಸ್ ಟೀಚರ್ ನನ್ನ ಕೆಲಸ ಮುಗಿಸ್ತಾರೆ. ಈಗಾಗಲೇ ನಿಮ್ಮ ಮೇಲೆ ನಂಬಿಕೆ ಇಲ್ಲದೆ ನನ್ನ ಸ್ಪೈನಂತೆ ವಾಚ್ ಮಾಡ್ತಿದ್ದಾರೆ. ನಿಮ್ಮ ಮೇಲೆ ಅಷ್ಟೊಂದು ನಂಬಿಕೆ ಅವರಿಗೆ ಮೇಡಮ್ ಅಂತ ನಕ್ಕದ್ಲು ಅನ್ವಿಕಾ. ಖುಷಿ ಸಿಟ್ಟಿನಿಂದ ಕೆಳಗೆ ಬರ್ತಿದ್ದ ಅರ್ಜುನನ್ನು ನೋಡಿ, ಡ್ಯಾಡಿ, ಸ್ಕೂಲ್ನ ಟೀಚರ್ಸ್ ಎಲ್ರಿಗೂ ನಾನು ತುಂಬ ಹಠಮಾರಿ ಹುಡುಗಿ ಅಂತ ಅನಿಸಿದೆ. ನನ್ನನ್ನು ಪ್ರತಿಕ್ಷಣ ಗಮನಿಸ್ತಿರೋದಕ್ಕೆ ಮಮ್ಮಿಯವರಿಗೆ ಅಂಡರ್ ಕವರ್ ಏಜೆಂಟ್ ಡ್ಯೂಟಿ ಕೊಟ್ಟಿದ್ದಾಳೆ. ಸ್ಕೂಲ್ನಲ್ಲಿ ಏನು ನಡೆದ್ರೂ ಮೊದಲ ಅನುಮಾನ ನನ್ನ ಮೇಲೆ ಬರುತ್ತೆ. ಇತ್ತೀಚೆಗೆ ಲೈಬ್ರರಿಲಿ ಕಾರ್ಟೂನ್ ಬುಕ್ಸ್ ಕಳೆದು ಹೋದವು. ಎಲ್ಲರೂ ನೇರವಾಗಿ ನನ್ನ ಕ್ಲಾಸಿಗೆ ಬಂದು ಏನು ಮಾಡಿದೆ ಖುಷಿ ಅಂತ ಕೇಳ್ತಿದ್ದಾರೆ. ಇದು ಟೂ ಮಚ್ ಡ್ಯಾಡಿ ಅಂತ ಮುನ್ಸ್ಕೊಂಡ್ಲು. ಏನಿದು ಅನ್ವಿಕಾ ಅಂದ ಅರ್ಜುನ್ ಮೇಲೆ ಕೋಪ ತೋರಿಸ್ತಾ. ನಿಜಕ್ಕೂ ಅದನ್ನು ಮಾಡಿದ್ದು ಖುಷಿ ಫ್ರೆಂಡ್ಸ್, ಆದರೆ ಮಾಡಿಸಿದ್ದು ಮಾತ್ರ ಖುಷಿಯೇ. ಹೊಸದಾಗಿ ಬಂದ ಕಾರ್ಟೂನ್ ಪುಸ್ತಕಗಳನ್ನ ತಾನೇ ಮೊದಲು ಓದಬೇಕು ಅಂತ ಖುಷಿ ಕೇಳಿದಾಗ ಲೈಬ್ರರಿಯನ್ ಅವಳಿಗಿಂತ ದೊಡ್ಡ ಕ್ಲಾಸ್ನವರು ಓದಬೇಕು ಅಂತ ಕೊಡಲಿಲ್ಲ. ತನ್ನ ಸ್ನೇಹಿತರ ಜೊತೆ ಸೇರಿ ಪುಸ್ತಕಗಳನ್ನೆಲ್ಲ ಒಡೆದು ಹಾಕಿ ಹಂಚ್ಕೊಂಡು ಮನೆಗೆ ತಂದಿದ್ಲು ಖುಷಿ. ಆ ವಿಷಯ ತಿಳಿದ ಅರ್ಜುನ್ ಹೊಸದಾಗಿ ಪುಸ್ತಕಗಳನ್ನ ತರಿಸಲು ಹಣ ಪಾವತಿ ಮಾಡ್ದ. ಆ ವಿಷಯ ಖುಷಿಗೆ ತಿಳಿದಿಲ್ಲ. ನನ್ನ ಬೇಬಿನ ಅನುಮಾನಿಸಿದ್ರೆ ಅವರ ಕಣ್ಣು ಹೋಗುತ್ತೆ. ಮೈ ಬೇಬಿ ಈಸ್ ಆನ್ ಏಂಜಲ್ ಅಂತ ಮುತ್ತಿಟ್ಟ. ಈಗ ನನ್ನ ಪ್ರಾಜೆಕ್ಟ್ ಫಿನಿಷ್ ಮಾಡಿಲ್ಲ, ಸಬ್ಮಿಟ್ ಮಾಡ್ತಿದ್ರೆ ಟೀಚರ್ ಬಿಸಿನ ನಿಲ್ಲಿಸ್ತಾರೆ ಡ್ಯಾಡಿ ಅಂತ ಹೆದರಿಕೆ ತೋರಿಸಿದ್ಲು.
ನನ್ನ ಮೇಲೆ ಆರ್ಡರ್ ಮಾಡ್ತೀಯಾ? ಓದ್ತಿರೋದು ನೀನಾ ನಾನಾ? ಪ್ರಾಜೆಕ್ಟ್ನಲ್ಲಿ ಸಹಾಯ ಮಾಡ್ತೀನಿ ಅಂದಿದ್ದಕ್ಕೆ ಎಲ್ಲವನ್ನ ನನ್ನ ತಲೆಗೆ ಹಾಕಿದ್ಯಾ? ನಾನು ಸ್ಕೂಲಿಗೆ ಹೋಗುವಂತೆ ಎಲ್ಲವನ್ನ ನಾನು ಮಾಡಬೇಕಾಗಿದೆ. ನೀನು ಮಾತ್ರ ಆಟ ಆಡ್ತೀಯಾ? ಪ್ರಾಜೆಕ್ಟ್ ಮುಗಿದಿದೆ, ಪ್ಯಾಕಿಂಗ್ ಮಾಡ್ಕೊಳ್ಳೋದು ಆಗಲ್ವಾ? ಅನ್ವಿಕಾ ಬಿಡಲಿಲ್ಲ. ಖುಷಿ ಅಳುಮುಖ ಮಾಡಿ, ನಾನು ಸ್ಕೂಲ್ಗೆ ಹೋಗಲ್ಲ ಡ್ಯಾಡಿ. ಆ ಸೈನ್ಸ್ ಟೀಚರ್ ಯಮಧರ್ಮರಾಜನಂತೆ ಹೆದರಿಸ್ತಾರೆ. ಅಬ್ಬಾ, ಸೈನ್ಸ್ ಟೀಚರ್ಗೆ ಸ್ಯಾಲ್ರಿ ಹೆಚ್ಚಿಸೋದಕ್ಕೆ ಪ್ರಿನ್ಸಿಪಲ್ಗೆ ರಿಕ್ವೆಸ್ಟ್ ಮಾಡು ಅರ್ಜುನ್. ಹಾಗೆ ಅವರಿಗೆ ಸನ್ಮಾನ ಕೂಡ ಮಾಡೋಣ. ನಿನ್ನ ಮಗಳು ಮೊದಲ ಬಾರಿಗೆ ಒಬ್ಬ ಟೀಚರ್ಗೆ ಹೆದರ್ತಿದ್ದಾಳೆ ಅಂತ ಅನ್ವಿಕಾ ನಕ್ಕದ್ಲು. ಅನ್ವಿಕಾಳನ್ನು ಗದರಿಸಿ ಖುಷಿ ಕೆನ್ನೆ ನೇವರಿಸ್ತಾ, ನಿನ್ನ ಪ್ರಾಜೆಕ್ಟ್ ನಾಳೆ ಬೆಳಗ್ಗೆಯೊಳಗೆ ಮುಗಿಯುತ್ತೆ, ನಾನು ಮಧ್ಯಾಹ್ನವೇ ಬಂದು ಪ್ಯಾಕಿಂಗ್ ಮಾಡಿಕೊಡ್ತೀನಿ ಅಂದ ಅರ್ಜುನ್. ಡ್ಯಾಡಿ ಭರವಸೆ ನೀಡಿದ ಮೇಲೆ ಖುಷಿಯಾಗಿ ನಕ್ಕದ್ಲು. ಹೀರಾ ತಾನು ಮಾಡಿದ ಹಿಸ್ಟರಿ ಪ್ರಾಜೆಕ್ಟ್ ಡೆಮೋ ಪೀಸ್ ತರ್ತಿದ್ರೆ ಅರ್ಜುನ್ ಸಹಾಯ ಮಾಡ್ದ. ತುಂಬ ಚೆನ್ನಾಗಿದೆ ಬಂಗಾರ, ನಮ್ಮ ಇತಿಹಾಸನೆಲ್ಲ ಕಣ್ಣಿಗೆ ಕಟ್ಟುವಂತೆ ಇದೆ ಅಂದ. ಇನ್ನೂ ಸ್ವಲ್ಪ ಫಿನಿಶಿಂಗ್ ವರ್ಕ್ ಇದೆ ಡ್ಯಾಡಿ, ನನಗೆ ಅರ್ಥ ಆಗ್ತಿಲ್ಲ ಅಂದ್ಲು. ಸಮಯ ಇದ್ದಿದ್ದರಿಂದ ಅರ್ಜುನ್ ಅದನ್ನು ಸರಿಪಡಿಸ್ದ. ಔಟ್ಪುಟ್ ಅದ್ಭುತವಾಗಿ ಬಂತು. ಅನ್ವಿಕಾ ಫೋಟೋ ತೆಗೆದಿದ್ರೆ ನನಗೂ ಹೀಗೆ ಮಾಡಬೇಕು ಡ್ಯಾಡಿ, ಆದರೆ ಬರ್ತಿಲ್ಲ ಅಂದ್ಲು ಖುಷಿ. ನಾನು ಹೇಳ್ಕೊಡ್ತೀನಿ ಬಂಗಾರ, ನಿನಗಿಂಥ ಪ್ರಾಜೆಕ್ಟ್ ಬಂದಾಗ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೀರಾ ಭರವಸೆ ನೀಡಿದ್ಲು. ಥ್ಯಾಂಕ್ಸ್ ಹೀರಾ ಅಂತ ಅವಳ ಕೆನ್ನೆಗೆ ಮುತ್ತಿಟ್ಟು ಅನ್ವಿಕಾ ನೀಡಿದ ಟಿಫಿನ್ ತಿಂದು ಸ್ಕೂಲ್ಗೆ ಹೋದರು. ಮಕ್ಕಳನ್ನ ಬಿಟ್ಟು ಮಧ್ಯಾಹ್ನದವರೆಗೆ ಆಫೀಸ್ ಕೆಲಸ ಮುಗಿಸಿ ಮನೆಗೆ ಬಂದ ಅರ್ಜುನ್. ಯಾವಾಗಲೂ ಎದುರು ನೋಡ್ತಿದ್ದಂಥ ಅನ್ವಿಕಾ ಈ ಬಾರಿ ಕಾಣಿಸ್ಲಿಲ್ಲ. ಹಾಲ್ನಲ್ಲಿಯೂ ಇಳಿದಿದ್ದಾಗ ಅವಳನ್ನ ಕರೆದ. ಅವಳು ರೂಮ್ನಲ್ಲಿ ಮಲಗಿದಾಳೆ ಅಂದ್ಲು ಸುಂದರಿ ಅಜ್ಜಿ. ಏನಾಯಿತು, ಈ ಸಮಯದಲ್ಲಿ ಮಲಗ್ತಿರ್ಲಿಲ್ವಲ್ಲ? ಗೊತ್ತಿಲ್ಲ, ಸುಸ್ತಾಗಿದೆ ಅಂದಿದ್ದಕ್ಕೆ ನಾನು ಕೇಳಲಿಲ್ಲ. ಊಟ ಬಡಿಸ್ಲಾ? ಬೇಡ ಅಜ್ಜಿ, ನೀವು ಊಟ ಮಾಡಿದ್ರಾ? ಊಟ ಬಡಿಸೋ ಹುಡುಗಿ ಹೋದ್ಲು ಅಂದಿದ್ದಕ್ಕೆ ಸರಿ ಅಂತ ತನ್ನ ಬ್ಯಾಗ್ ಹಿಡಿದು ರೂಮಿಗೆ ಹೋದ ಅರ್ಜುನ್. ಅನ್ವಿಕಾ ಮಲಗಿರೋದನ್ನು ನೋಡಿ ಹಣೆ ಮೇಲೆ ಕೈ ಇಟ್ಟ. ಜ್ವರ ಏನೂ ಇರಲಿಲ್ಲ, ಎಪ್ಸೋದು ಬೇಡ ಅಂತ ಹೇಳೋಷ್ಟರಲ್ಲಿ ಅವಳು ಅವನ ಕೈ ಹಿಡಿದ್ಲು. ಏನಾಯಿತು, ಆರೋಗ್ಯ ಚೆನ್ನಾಗಿದೆಯಾ ಅಂದ ಅರ್ಜುನ್ಗೆ. ಅವಳು ಉತ್ತರ ಕೊಡಲಿಲ್ಲ. ಹಾಸ್ಪಿಟಲ್ಗೆ ಹೋಗೋಣ ನಡಿ ಅಂತ ಎಪ್ಸೋ ಅಷ್ಟರಲ್ಲಿ ಅರ್ಜುನ್ ಅಂಗೈಯಲ್ಲಿ ತಾನು ಬಚ್ಚಿಟ್ಟಿದ್ದ ವಸ್ತುವನ್ನು ಇಟ್ಲು. ಏನಿದು ಅಂತ ನೋಡಿದ ಅರ್ಜುನ್ ಕಣ್ಣುಗಳು ಸಂತೋಷದಿಂದ ಹೊಳಿತೊಡಗಿದ್ವು. ನಂಬಲಾಗದ ಆನಂದದಿಂದ ನಿಜಾನಾ ಅಂದ. ಹೌದು ಅಂತ ಆನಂದ ಬಾಷ್ಪಗಳೊಂದಿಗೆ ಅವಳು ತಲೆದೂಗಿದ್ಲು. ನಿಜವಾಗಿಯೂ ನಿಜಾನಾ? ಹೌದು. ತನ್ನ ಕೈಯಲ್ಲಿದ್ದ ಪ್ರೆಗ್ನೆನ್ಸಿ ಕಿಟ್ ಮತ್ತು ಅನ್ವಿಕಾಳ ಹೊಟ್ಟೆಯನ್ನು ಪದೇ ಪದೇ ನೋಡ್ತಿದ್ದಂಥ ಅರ್ಜುನ್ಗೆ ಏನು ಮಾಡಬೇಕಂತ ತಿಳಿಯಲಿಲ್ಲ. ಕೂಡಲೇ ಮುಂದಕ್ಕೆ ಬಾಗಿ ಅವಳ ಹೊಟ್ಟೆಗೆ ಮುತ್ತಿಟ್ಟು ಕೆನ್ನೆ ಆನಿಸಿ ಮತ್ತೊಮ್ಮೆ ಕೇಳ್ದ, ನಿಜವಾಗಿಯೂ ನಾನು ತಂದೆ ಆಗ್ತಿದ್ದೀನಾ ಅಂತ. ಹೌದು ಅಂತ ಒಪ್ಕೊಂಡ ಅನ್ವಿಕಾ. ಅರ್ಜುನ ಎದೆಯಲ್ಲಿ ತಲೆ ಇಟ್ಟು ತುಂಬ ಖುಷಿಯಾಗಿದೆ, ನಾನು ಅಮ್ಮನಾಗ್ತಿದ್ದೀನಿ ಎಂದ್ಲು. ಅನ್ವಿಕಾಳ ತಲೆ ಸವರ್ತಾ ಅರ್ಜುನ್ ಆ ಮಧುರ ಕ್ಷಣವನ್ನು ಅನುಭವಿಸ್ತಿದ್ರೆ ಅನ್ವಿಕಾ ಕೂಡ ಏನೂ ಮಾತಾಡಲಿಲ್ಲ. ಸುಂದರಿ ಅಜ್ಜಿ ಕೆಳಗಿನಿಂದ ಕೂಗ್ತಿರೋದು ಕೇಳಿ, ನೀವಿನ್ನೂ ಊಟ ಮಾಡಿಲ್ವಲ್ಲ ಅಂತ ಅರ್ಜುನ್ನ ಬಿಟ್ಲು. ಇಷ್ಟು ಒಳ್ಳೆ ನ್ಯೂಸ್ ಕೊಟ್ಟ ಮೇಲೆ ಹಸಿವು ಎಲ್ಲಿಂದ ಬರುತ್ತೆ ಅನ್ನುತ್ತಾ ಅನ್ವಿಕಾಳ ತುಟಿಗಳನ್ನ ಮುತ್ತಿಟ್ಟು ಹಾಸ್ಪಿಟಲ್ಗೆ ಹೋಗೋಣ ಅಂತ ಇದ್ದ ಅರ್ಜುನ ಕೈ ಹಿಡಿದು, ಈಗಲೇ ಬೇಡ, ಇನ್ನೆರಡು ದಿನ ಕಳೀಲಿ ಅಂದ್ಲು. ಯಾಕೆ, ಒಂದು ಕ್ಷಣವೂ ತಡ ಮಾಡಬಾರ್ದು ಅಂದಿದ್ದಕ್ಕೆ ಖುಷಿಯ ಸಮಯದಲ್ಲಿ ಕೂಡ ಹೀಗೆ ಆಯಿತು. ತಡವಾಗಿ ಹೋದರೆ ಮಾತ್ರ ಕನ್ಫರ್ಮ್ ಆಗುತ್ತೆ, ಈಗಲೇ ಬೇಡ, ನಾನು ಆರಾಮಾಗಿದ್ದೀನಿ ಅಂತ ಅವನ ಕಣ್ಣುಗಳನ್ನ ನೋಡಿದ್ಲು. ಖುಷಿ ಸಮಯದಲ್ಲಿ ನೀನೊಬ್ಬಳೇ ಎಲ್ಲವನ್ನ ನಿಭಾಯಿಸಿದೆಯಲ್ವೇ? ಆ ಹಳೆಯ ನೋವು ಅವನಿಗೆ ಇನ್ನೂ ಕಾಡ್ತಿತ್ತು. ನೀನು ಮಾನ್ಸ್ಟರ್ ಏಂಜಲ್ ನನ್ನೇನು ಕಾಡಿಸ್ಲಿಲ್ಲ, ನೀನು ಬರೋವರೆಗೂ ಅವಳು ನನ್ನ ಮಾತು ಕೇಳ್ತಿದ್ಲು. ನೀನು ಬಂದ ಮೇಲೆ ನನ್ನ ಮೇಲೆ ರೌಡಿ ಮಾಡೋದು ಅಂತ ನಗ್ತಾ ಊಟ ಮಾಡೋಣ ಬಾ ಅಂತ ಅನ್ವಿಕಾ ಹೇಳೋದಕ್ಕೆ ಹೋದಾಗ, ಬೇಡ ನಾನೇ ಇಲ್ಲಿಗೆ ತರ್ತೀನಿ ಅಂದ ಅರ್ಜುನ್. ಅಯ್ಯೋ, ಸುಮ್ಮನೆ ಮಲಗಿದ್ರೆ ತಲೆ ಕೆಲಸ ಮಾಡಲ್ಲ, ನಾನು ಚೆನ್ನಾಗಿದ್ದೀನಿ, ಸ್ವಲ್ಪ ನಡೆಯೋದಕ್ಕೆ ಬಿಡು ಅಂತ ಅವನ ಕೈ ಹಿಡಿದು ಕೆಳಗೆ ಬಂದ್ಲು. ಸುಂದರಿ ಅಜ್ಜಿಗೆ ವಿಷಯ ತಿಳಿಸಿದ್ಲು. ನನ್ನ ಬಂಗಾರ ತಾಯಿ, ಇಷ್ಟು ಸಿಹಿ ಸುದ್ದಿ ಕೊಟ್ಟೆ, 100 ವರ್ಷ ಮುರ್ತೈದೆಯಾಗಿ ಮಕ್ಕಳು ಮರಿಯೊಂದಿಗೆ ಸುಖವಾಗಿರುವಂತ ಅರಸಿದ್ರು. ದೇವರ ಕೋಣೆಯಿಂದ ಅರಿಶಿನ ಕುಂಕುಮ ತಂದು ಅವಳಿಗೆ ಹಚ್ಚಿ ಕಲ್ಸಕ್ಕರೆ ಕೊಟ್ಟರು. ಊಟ ಸಮಯದಲ್ಲಿ ಅರ್ಜುನ ರೆಪ್ಪೆ ಬಡಿಯದೆ ಅವಳನ್ನೇ ನೋಡ್ತಿದ್ದ. ಊಟ ಮಾಡಿ ಅಂದ್ಲು. ತಿನ್ಸು ಅಂದ ಅವನು. ಅನ್ವಿಕಾ ತುತ್ತು ನೀಡಿದ ಮೇಲೆ ಅರ್ಜುನ್ ಕೂಡ ತಾನೇ ಅವಳಿಗೆ ಅಮ್ಮನಂತೆ ತುತ್ತು ನೀಡಿದ. ತಂದೆ ಆಗ್ತಿರೋ ಗಂಡನ ಕಣ್ಣಲ್ಲಿದ್ದ ಪ್ರೀತಿಯನ್ನು ಕಂಡು ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಿದ್ಲು ಅನ್ವಿಕಾ. ನಿಮ್ಮ ಏಂಜಲ್ ಪ್ರಾಜೆಕ್ಟ್ ವರ್ಕ್ ಮುಗಿಸಿಲ್ಲ ಅಂದರೆ ಸಂಜೆ ಮನೆ ರಣರಂಗ ಆಗತ್ತೆ ಅಂತ ನೆನಪಿಸಿದ್ಲು. ಅವಳು ಬಂದಮೇಲೆ ಮಾಡ್ತೀನಿ, ಈಗ ಹೀಗೆ ಇರಲಿ ಅಂತ ಅನ್ವಿಕಾಳನ್ನು ಅಪ್ಕೊಂಡು ಅವಳ ಎದೆ ಮೇಲೆ ವಿಶ್ರಮಿಸ್ದ. ಮನೆಯೊಳಗೆ ಬರ್ತಿದ್ದ ಮೈಥಿಲಿ ಮತ್ತು ವಿನಯ್ಗೆ ಹಾರತಿ ತಟ್ಟೆಯೊಂದಿಗೆ ತನುಜಾ ಅಡ್ಡ ನಿಂತಳು. ಒಬ್ಬರ ಹೆಸರು ಒಬ್ಬರು ಹೇಳಿದ ಮೇಲೆ ಒಳಗೆ ಬಿಡ್ತೀನಿ ಅಂದ್ಲು. ನಾನು ನನ್ನ ಹೆಂಡತಿ ಮೈಥಿಲಿ ಬಂದಿದ್ದೀವಿ ಅಂದ ವಿನಯ್. ನಾನು ನನ್ನ ಗಂಡ ವಿನಯ್ ಬಂದಿದ್ದೀವಿ ಅಂತ ಮೈಥಿಲಿ ಕೂಡ ಹೇಳಿದ್ಲು.
ದೃಷ್ಟಿ ತೆಗೆದ ಮೇಲೆ ವಿನಯ್ ಹಣದ ಕಂತೆಯನ್ನು ತಂಗಿಗೆ ನೀಡಿ ಹೆಂಡತಿಯೊಂದಿಗೆ ಒಳಗೆ ಬಂದ. ಮೈಥಿಲಿಯಿಂದ ಮನೆಯಲ್ಲಿ ದೀಪ ಹಚ್ಚಿ ಕೇಸರಿ ಬಾತ್ ಮಾಡಿಸಿ ದೇವರಿಗೆ ನೈವೇದ್ಯ ಮಾಡಿಸಿದ್ಲು. ಊಟದ ನಂತರ ಅಣ್ಣ ನನ್ನ ಮನೆ ಹತ್ರ ಬಿಡು ಅಂದ್ಲು. ಇಲ್ಲೇ ಇರ್ಬೋದಲ್ವ ತನು ಅಂದ್ಲು ಮೈಥಿಲಿ. ನಿಮ್ಮ ಮದುವೆ ವಿಷಯ ತಿಳಿದ್ರೆ ಅಮ್ಮ ನನಗೂ ಮದುವೆ ಮಾಡಿಬಿಡ್ತಾರೆ. ಭಾನುವಾರ ಬರ್ತೀನಿ ಅದಕ್ಕೆ ಅಂದ್ಲು. ಪವನ್ ಪತ್ನಿನ ಮೈಥಿಲಿ ಜೊತೆ ಇರೋದಕ್ಕೆ ಹೇಳಿ ವಿನಯ್ ಹೊರಟ. ವಿನಯ್ ಮತ್ತೆ ಬರ್ತಾನ ಅಥವಾ ನಾನೊಬ್ಬಳೇ ಇರಬೇಕಾ ಅಂತ ಮೈಥಿಲಿ ಯೋಚಿಸ್ತಾ ಕೂತಿದ್ಲು. ಕತೆ ಮುಂದುವರಿಯುತ್ತೆ. ಕಥೆಯನ್ನು ಬೇಗ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತೆಗೆದುಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.